ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ನಾನಿಲ್ಲಿ ಇವತ್ತು ಚಿಕ್ಕ ಮಗುವಿಗೆ ಕೋಲ್ಡ್ ಪಫ್ ಸ್ಲೀವ್ಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಈಸಿಯಾಗಿ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ಒಂದು ಡಿಸೈನ್ನ ನಾವು ದೊಡ್ಡವರಿಗೂ ಅವ್ರ ಅಳತೆ ಪ್ರಕಾರವಾಗಿ ನಾವು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲೀಗ 1/2 ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ. ಈ ಥರ ಕ್ಲಾತ್ ತೊಗೊಂಡು ಈ ಥರ 2 ಫೋಲ್ಡಲ್ಲಿ ಇರೋದನ್ನು ನಾನೀಗ 4 ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೋಲ್ಡಿಂಗ್ ಬಂದು ನಮ್ಮ ಸೈಡ್ ಇರಬೇಕು, ಓಪನ್ಸ್ ಎಲ್ಲ ಆಪೋಸಿಟ್ ಸೈಡ್ ಇರಬೇಕು. ಈಗ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇವರ ಸ್ಲೀವ್ಸ್ ಲೆಂತ್ ಬಂದು ಇವ್ರಿಗೆ ಲೆಂತ್ ಬಂದು ನಾನಿಲ್ಲಿ ಎಷ್ಟು ಇಟ್ಕೊಳ್ತಾ ಇದ್ದೀನಿ ಅಂದರೆ ಅವ್ರಿಗೆ 8 ಇದೆ, 8.5 ಇದೆ. ನಾನಿಲ್ಲೀಗ 1 ಇಂಚ್ ಖರ್ಚಿಗೆ ಎಲ್ಲ ಸೇರಿಸ್ಕೊಂಡು 9.5 ಇಡ್ತಾ ಇದ್ದೀನಿ. ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸೈಡಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಈಗ ಒಂದು ಲೈನ್ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇಲ್ಲಿ ಇವ್ರಿಗೆ ಹ್ಯಾಂಡ್ ಡೌನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಹ್ಯಾಂಡ್ ಡೌನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾನು ಇವ್ರಿಗೆ 2.5 ತೊಗೊಳ್ತಾ ಇದ್ದೀನಿ. ಇವರು ತುಂಬ ಸಣ್ಣ ಇರೋದ್ರಿಂದ 2.5 ತೊಗೊಂಡಿದ್ದೀನಿ. ತುಂಬ ದಪ್ಪ ಇರೋರಿಗೆ 3 ತೊಗೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಇವರು ಸಣ್ಣ ಇರೋದಕ್ಕೆ ನಾನಿಲ್ಲಿ ಇವ್ರಿಗೆ 2.5 ಇಂಚಸ್ ತೊಗೊಳ್ತಾ ಇದ್ದೀನಿ. ಈ ಥರ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನಿಲ್ಲೊಂದು ಈ ಥರ ಒಂದು ಮಾರ್ಕ್ ಮಾಡಿಕೊಂಡೆ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇವ್ರಿಗೆ ಹ್ಯಾಂಡ್ ಲೂಸ್ ತೊಗೊಳ್ತಾ ಇದ್ದೀನಿ. ಹ್ಯಾಂಡ್ ಲೂಸ್ ಬಂದು ಇವ್ರಿಗೆ 6 ಇದೆ. 6ಅಲ್ಲಿ ಹಾಫ್ ಅಂದರೆ ನಾನು 3 ತೊಗೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ 3ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಖರ್ಚಿಗೆ ಅಂತ 2 ಇಂಚಸ್ ಇಟ್ಕೊಂಡಿದ್ದೀನಿ. ನಾನು 2ಗೆ ಮಾರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಹ್ಯಾಂಡ್ ಶೇಪ್ ತೊಗೊಳ್ತಾ ಇದ್ದೀನಿ. ಇವ್ರಿಗೆ ಹ್ಯಾಂಡ್ ಶೇಪ್ ತೊಗೊಳ್ಳೋದಕ್ಕೆ ನಾನಿಲ್ಲಿ ಇಲ್ಲಿಂದ ಇಲ್ಲಿವರೆಗೂ 6 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಖರ್ಚಿಗೆ ಅಂತ ನಾನಿಲ್ಲಿ 2 ಇಂಚಸ್ ಮಾರ್ಕ್ ಮಾಡಿಕೊಂಡೆ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ 2 ಡಾಟ್ಸ್ನ ನಾನೀಗ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಹ್ಯಾಂಡ್ ಲೂಸ್ ತೊಗೊಂಡಿದ್ನಲ್ವ, ಈ ಒಂದು ಮಾರ್ಕ್ಗೆ ಮತ್ತು ಈ ಒಂದು ಖರ್ಚು ಮಾರ್ಕ್ಗೆ ನಾನು ಎರಡಕ್ಕೂ ಈ ಥರ ಒಂದು ಮಾರ್ಕ್ ಮಾಡಿಕೊಂಡೆ. ಈಗ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಹ್ಯಾಂಡ್ ಶೇಪ್ ತೆಗೆಯೋದಕ್ಕೋಸ್ಕರ ನಾನಿಲ್ಲಿ ಈ ಸ್ಟಾರ್ಟಿಂಗಲ್ಲಿ ನಾನೀಗ 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ 1 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಮಾರ್ಕಿಂದ ಈ ಥರ ಸ್ಲೋಲಿಯಾಗಿ ನಾನು ಈ ಥರ ಒಂದು ಶೇಪ್ ತಗೊಂಡು ಈ ಥರ ಸ್ವಲ್ಪನೇ ಲೈಟಾಗಿ ಈ ಥರ ಶೇಪ್ ತೊಗೊಳ್ಬೇಕೀಗ ಇಲ್ಲಿ ಈ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಶೇಪ್ ತೆಗಿಬೇಕು. ಈ ಥರ ಶೇಪ್ ತೆಗೆದಿದ್ದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಈ ಕೋಲ್ಡ್ ಪಫ್ ಇದಕ್ಕೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಈ ಶೇಪ್ ತೆಗ್ದಿರೋ ಹತ್ರ ನಾವಿಲ್ಲೀಗ 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಮಾಡ್ಕೊಬೇಕು, ಇಲ್ಲಿ ಮಾರ್ಕ್ ಮಾಡ್ಕೊಬಾರ್ದು. ನೆಕ್ಸ್ಟ್ ನಾನಿಲ್ಲಿ ಡೌನ್ಗೆ ನಾನಿಲ್ಲಿ ಇಲ್ಲಿಂದ ಇಲ್ಲಿಗೆ ನಾನು 4 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಶೇಪ್ ತೆಗಿಬೇಕೀಗ. ಈ ಥರ ನಾನು ಒಂದು ನೀಟಾಗಿ ಲೀಫ್ ಶೇಪ್ ತೆಗಿಯೋಣ ಅಂತ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಒಂದು ಶೇಪ್ ಏನಿದೆಯೋ ಇದು ಪ್ರಕಾರ ನಾನೀಗ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕೋಲ್ಡ್ ಸ್ಲೀವ್ಸ್ ಇದೆಯಲ್ವ, ಈ ಶೇಪ್ ತೆಗ್ದಿದ್ದೀನಲ್ವ, ಇದನ್ನು ಅಷ್ಟೇ ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಕಚ್ ಹಾಕ್ಕೊಂಡು ಈ ಒಂದು ಪೀಸ್ನ ನಾನು ಹಾಗೆ ಎತ್ತಿಟ್ಕೊಂಡಿರ್ತೀನಿ. ಅದು ಫೈನಲಾಗಿ ನಮಗೆ ಅದು ಬೇಕಾಗುತ್ತೆ, ಅದನ್ನು ನಾವು ಕಳಿಬಾರ್ದು, ಅದನ್ನು ಅದೇ ಥರ ಮಾಡ್ಕೊಂಡಿರಬೇಕು. ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಈಗ ಒರಿಜಿನಲ್ ಫ್ಯಾಬ್ರಿಕ್ ಮೇಲೆ ನಾನು ಈ ಲೈನಿಂಗ್ನ ಈ ಥರ ಇಟ್ಟು ಈಗ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಬೇಸಿಕ್ ಕಲಿಯೋರಿಗೆ ಇದು ಈಸಿ ಆಗುತ್ತೆ ಅಂತ ನಾನಿಲ್ಲಿ ಗುಂಡ್ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ. ಆಗ ಬಟ್ಟೆದು ಆ ಕಡೆ ಈ ಕಡೆ ಜರುಗೋದಿಲ್ಲ, ನೀಟಾಗಿ ಇದೇ ಥರನೇ ಕುತ್ಕೊಂಡಿರುತ್ತೆ. ಈಗ ನಾನಿಲ್ಲಿ ಇದ್ರ ಮೇಲೇ ಒಂದು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಸ್ಟಿಚ್ ಮಾಡ್ಕೊಬೇಕು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಇದನ್ನೆಲ್ಲ ಪಿನ್ ತೆಗಿಬೇಕು. ಈಗ ಕಟ್ ಮಾಡ್ಕೊಳ್ಬೇಕು. ಈ ಥರ ನೀಟಾಗೆಲ್ಲ ಕಟ್ ಮಾಡಿದ್ದಾದಮೇಲೆ ಈಗ ನಾನಿಲ್ಲಿ ಸ್ವಲ್ಪ ಕಚ್ಚಿಡ್ತಾ ಇದ್ದೀನಿ. ಅದನ್ನು ನಾವು ಟರ್ನ್ ಮಾಡಿದಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ಈ ಒಂದು
ಒರಿಜಿನಲ್ ಫ್ಯಾಬ್ರಿಕ್ ಮತ್ತು ಈ ಒಂದು ಲೈನಿಂಗ್ ಕ್ಲಾತ್ ಈ ಥರ ಇಟ್ಕೊಬೇಕು. ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈಗ ಈ ಥರ ಒಂದು ಸ್ಟಿಚ್ ಮಾಡಿಬಿಡಬೇಕು. ಈ ಥರ ಸ್ಟಿಚ್ ಮಾಡಿ ನೀಟಾಗಿ ಅದನ್ನು ಐರನ್ ಮಾಡಿ ಇಟ್ಕೊಬೇಕು. ಈಗ ಸ್ಟಿಚ್ ಮಾಡಿದ್ದಾದಮೇಲೆ ಈ ಸುತ್ತೂ ಒಂದೊಂದು ನಾವು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಈ ಥರ ಎಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ಈ ಎಕ್ಸ್ಟ್ರಾ ಪೀಸಸ್ನೆಲ್ಲ ನಾವು ಈ ಥರ ಕಟ್ ಮಾಡಿಬಿಡ್ಬೇಕು. ನೀಟಾಗಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಬೇಕು. ಈಗ ನಾನು ಇಲ್ಲೆಲ್ಲ ಕಟ್ ಮಾಡಿದ್ದೀನಿ. ಈಗ ಈ ಥರ ಕಟ್ಟಿಂಗ್ ಆದಮೇಲೆ ಈಗ ಇಲ್ಲಿ ನಾವು ಡಿಸೈನಿಗೆ ನಾನು ಈ ಕೆಳಗಡೆಯಿಂದ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಈ ಕಡೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಕಡೆ 4 ಇಂಚಸ್ಗೆ ನಾನಿಲ್ಲಿ ಆ ಕಡೆಯೂ 4 ಇಂಚಸ್ಸು ಮತ್ತು ಈ ಕಡೆಗೂ 4 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾರ್ಕ್ ಮಾಡ್ಕೊಂಡು ಈ 2 ಮಾರ್ಕನ್ನು ನಾನು ಈ ಥರ ಒಂದು ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಂಬಿಡ್ಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಎಕ್ಸ್ಟ್ರಾ ಬಟ್ಟೆ ನಾನು ಆಪೋಸಿಟ್ ಕಲರ್ ತೊಗೊಂಡಿದ್ನಲ್ವ, ಈಗ ಈ ಥರ ಒಂದು ಲಾಂಗ್ ಪೀಸಷ್ಟು ಬಟ್ಟೆನ ತೊಗೊಂಡು ಇದನ್ನು ನಾವು ಉಲ್ಟಾ ಈ ಥರ ಇಟ್ಕೊಬೇಕು. ಒರಿಜಿನಲ್ ಫ್ಯಾಬ್ರಿಕ್ ಬಂದು ಕೆಳಗಡೆ ಇರಬೇಕು. ಈಗ ಈ ಒಂದು ಮಾರ್ಕ್ ಮಾಡಿದ್ರಲ್ವ, ಇಲ್ಲಿ ಒಂದು ಈಗ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಕ್ಲಾತ್ನ ಆ ಕಡೆ ಬಿಟ್ಟಿರಬೇಕು ನಾವು. ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ಇದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಮಾಡಬೇಕು. ಈಗ ಈ ಥರ ನೀಟಾಗಿ ಇದ್ರ ಮೇಲೆ ಸ್ಟಿಚ್ ಮಾಡಿದ್ದಾಯಿತು. ಮಾಡಿದ್ದಾದಮೇಲೆ ಈಗ ಒಂದು ಈ ಸುತ್ತಲೂ ಈ ಎಕ್ಸ್ಟ್ರಾ ಬಟ್ಟೆ ಏನಿದೆಯೋ ಅದರದ್ದು ಎಲ್ಲ ನಾವು ಕಟ್ ಮಾಡಬೇಕಾಗುತ್ತೆ. ಸ್ಟಿಚ್ ಮಾಡಿಬಿಟ್ಟು ಈ ಥರ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಸುತ್ತೂ ಈ ಥರ ನೀಟಾಗಿ ಸ್ಟಿಚ್ ಮಾಡಿದ್ದಾದಮೇಲೆ ಈ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾವೀಗ ಕಟ್ ಮಾಡ್ಕೊಬೇಕು. ಈ ಥರ ನೀಟಾಗಿ ಎಲ್ಲ ಬಟ್ಟೆನೂ ನೀಟಾಗಿ ಕಟ್ ಮಾಡಿ ಇಟ್ಕೊಬೇಕು. ಈಗ ಈ ಥರ ಕಟ್ ಮಾಡಿದ್ದಾದಮೇಲೆ ಇನ್ನು ಸ್ವಲ್ಪ ಬಟ್ಟೆ ತೊಗೊಳ್ಬೇಕು ನಾವು. ಈ ಥರ ಒಂದು ಆಪೋಸಿಟ್ ಕಲರು ಬಟ್ಟೆ ಕ್ಲಾತನ್ನು ಒಂದು ಸ್ವಲ್ಪ ಇಷ್ಟು ಉದ್ದ ತೊಗೊಳ್ಬೇಕು. ಈ ಒಂದು ಬ್ಲೌಸ್ಗೆ ಇನ್ನೂ ಎಕ್ಸ್ಟ್ರಾ ಆಗಬೇಕು. ಈ ಥರ ಅಳತೆ ತಗೊಂಡು ಇಟ್ಕೊಂಡಿರಬೇಕು. ಈಗ ಇದರಲ್ಲಿ ನಾವು ಈ ಥರ ಒಂದು ಫಫ್ ಇಟ್ಕೊಂಡು ಹೋಗ್ತಾ ಇರಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಈಗ ಈ ಥರ ಮಿಷಿನ್ಗೆ ನಾವು ಈ ಥರ ಒಂದು ಕಾಲು ಇಂಚಷ್ಟು ಈ ಥರ ಕೈಯಲ್ಲಿ ಈ ಥರ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈ ಒಂದು ಸ್ಟಿಚಿಂಗ್ಸ್ ಎಲ್ಲ ಈ ಥರ ಒಂದು ಫಫ್ ನಮ್ಮ ಕಡೆ ಈ ಥರ ಇಟ್ಕೊಂಡು ಈ ಥರ ಫುಲ್ಲು ಇದೇ ಥರನೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈಗ ಆಪೋಸಿಟ್ ನಾವು ಇದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ನಾವು ನೆಕ್ಸ್ಟ್ ಈಗ ಕೆಳಗಡೆ ನಾವು ಈ ಕಡೆ ಸ್ಟಿಚ್ ಮಾಡಿದ್ರಲ್ಲ, ಈಗ ನಾವು ಈಗ ಇದಕ್ಕೆ ಈ ಕಡೆ ಆಪೋಸಿಟ್ ಈ ಕಡೆ ನಾವು ಈ ಥರ ಟೈಟಾಗಿ ಈ ಥರ ಇಲ್ಲಿ ಮಿಷಿನ್ ಕೆಳಗಡೆ ಈ ಥರ ಇಟ್ಟು ಇಲ್ಲಿ ಸ್ಟಿಚ್ ಮಾಡಿ ಈ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಈ ಥರ ಇಟ್ಕೊಬೇಕು. ರೈಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ಈ ಥರ ಹಿಡ್ಕೊಂಡು ಆಪೋಸಿಟಾಗಿ ನಾವು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಆಗ ಈ ಫಫು ನೀಟಾಗಿ ಒಳ್ಳೆ ಫಿನಿಶಿಂಗಲ್ಲಿ ಕೂತ್ಕೊಳ್ಳುತ್ತೆ. ಈಗ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ನಾವು ಎಕ್ಸ್ಟ್ರಾ ಆಗಲೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ರಲ್ವ ಆ ಡಿಸೈನ್ನ ಇದ್ರ ಮೇಲೆ ಇಟ್ಟು ಈಗ ಅಳತೆ ನೋಡ್ಕೊಬೇಕಾಗುತ್ತೆ. ಈಗ ಈ ಥರ ಅಳತೆ ನೋಡ್ಕೊಬೇಕಾಗುತ್ತೆ. ಈ ಥರ ಒಂದು ಎಕ್ಸ್ಟ್ರಾ ಪೀಸಸ್ ಇಟ್ಟು ಇದಾದಮೇಲೆ ಬಟ್ಟೆ ಈ ಥರ ಎಕ್ಸ್ಟ್ರಾ ಇರಬೇಕು. ಈ ಥರ ಒರಿಜಿನಲ್ ಬ್ಲೌಸ್ ಮೇಲೆ ಈ ಥರ ಇಟ್ಟು ಎಕ್ಸ್ಟ್ರಾ ಕೆಳಗಡೆ ಈ ಥರ ಇರಬೇಕು. ಈಗ ಇಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೊಳ್ತೀನಿ. ಸ್ಟಿಚ್ ಮಾಡೋದಕ್ಕೆ ಈಸಿ ಇರುತ್ತೆ ಮತ್ತು ಬೇಸಿಕ್ ಕಲಿಯೋರ್ಗು ತುಂಬ ಈಸಿ ಆಗುತ್ತೆ ಅಂತ ಈ ಥರ ಇನ್ನೊಂದು ಗುಂಡ್ಪಿನ್ ಹಾಕ್ಕೊಳ್ಬೇಕು. ಈ ಥರ ಗುಂಡ್ಪಿನ್ ಹಾಕ್ಕೊಂಡು ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಈ ಥರ ಈ ಎಡ್ಜಲ್ಲಿ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪಿನ್ ತೆಗೆದು ನಾನಿಲ್ಲೀಗ ಈ ಎಕ್ಸ್ಟ್ರಾನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡೋದಕ್ಕಿಂತ ಮುಂಚೆ ನಾನು ಇಲ್ಲೊಂದು ಡಿಸೈನ್ ಪೀಸ್ ಕಟ್ ಮಾಡಿದ್ನಲ್ವ, ಆ ಪೀಸ್ನ ಇಲ್ಲಿ ಇಟ್ಟು ಈ ಥರ ಅಳತೆ ನೋಡಿಕೊಂಡು
ಈಗ ಇದ್ರ ಮೇಲೆ ಈ ಅಳತೆ ಪ್ರಕಾರವಾಗಿ ನಾನೊಂದು ಸ್ಟಿಚ್ ಮಾಡ್ಕೊಳ್ತೀನಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಎಕ್ಸ್ಟ್ರಾನ ನಾನು ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡಿದ್ದಾದಮೇಲೆ ಈಗ ಬ್ಯಾಕ್ ಸೈಡ್ ತಿರುಗಿಸ್ಕೊಳ್ತೀನಿ. ಈಗ ಇಲ್ಲಿ ಈ ಥರ ಎಕ್ಸ್ಟ್ರಾ ಪೀಸ್ ಬಟ್ಟೆ ಬಂದಿದೆ ಅಲ್ವಾ, ಇದಕ್ಕೆ ನಾನಿಲ್ಲಿ ಈಗ 1 ಇಂಚಷ್ಟು ಲೈನಿಂಗ್ ಕ್ಲಾತನ್ನು ತೊಗೊಂಡು ಈ ಥರ ತೊಗೊಳ್ಬೇಕು. ಈ ಥರ ತೊಗೊಂಡು ಇವಾಗ ಇದನ್ನು ಸುತ್ತೂ ನಾನೀಗ ಇಲ್ಲಿ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ಈ ಎಡ್ಜಿಗೆ ಈಗ ನೀಟಾಗಿ ಈ ಥರ ಇಲ್ಲಿ ಒಂದು ಸ್ವಲ್ಪ ಈ ಮಿಡ್ಲಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನೀಟಾಗಿ ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಈ ಎಕ್ಸ್ಟ್ರಾ ಪೀಸಸ್ನೆಲ್ಲ ಈ ಥರ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಈ ಥರ ಇದನ್ನು ನೀಟಾಗಿ 2 ಫೋಲ್ಡ್ ಮಾಡಿ ಬ್ಯಾಕ್ ಸೈಡ್ ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಫುಲ್ ಈ ಥರ ಸ್ಟಿಚ್ ಮಾಡಿದ್ದಾಗಿದೆ. ನೆಕ್ಸ್ಟ್ ಇಲ್ಲಿ ಒಂದು ಎಕ್ಸ್ಟ್ರಾ ಪೀಸ್ ಬಂದಿದೆ ಅಲ್ವಾ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಈ ಥರ ಬಂದಿದೆ. ಈಗ ಈ ಎಕ್ಸ್ಟ್ರಾ ಪೀಸ್ನ ನಾನಿಲ್ಲಿ ಕಟ್ ಮಾಡಿಕೊಂಡೆ. ಈ ಥರ ಕಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಈಗ ಈ ಒಂದು ಇದಕ್ಕೆ ನಾನು ಪೋಟ್ಲಿ ಬಟನ್ ಡಿಸೈನ್ಸ್ ಮಾಡ್ತಾಯಿದ್ದೀನಿ. ಈಗ ಈ ಡಿಸೈನ್ ಮಾಡೋದಕ್ಕೆ ನಾನಿಲ್ಲಿ ಈ ಥರ ಒಂದು ಕ್ಲಾತ್ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಈ ಥರ ಸಣ್ಣದಾಗಿರೋಂಥ ಥರ್ಮಾಕೋಲ್ ಬಾಲ್ಸ್ನ ನಾನು ಇದರೊಳಗಡೆ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇದನ್ನು 2 ಕೈಯಲ್ಲಿ ಈ ಥರ ಟೈಟಾಗಿ ಇಟ್ಕೊಂಡು ಈಗ ಈ ಥರ ಒಂದು ಕಾಟನ್ ದಾರದಿಂದ ನಾನು ಈ ಥರ ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ. ಈ ಥರ ಟೈಟಾಗಿ 2 ಸೈಡ್ ಈ ಕಡೆ ಸ್ವಲ್ಪ ಮುಂದೆಗೆ ಸುತ್ತಕೊಂಡು ಈ ಥರ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ನಾನು ಸ್ವಲ್ಪ ಪೋಟ್ಲಿ ಬಟನ್ಸ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಈ ಒಂದು ಸ್ಲೀವ್ಸಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ 1 ಇಂಚಷ್ಟು ನಾನಿಲ್ಲಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡು ನಾವು ಈ ಥರ ಸ್ಟಿಚ್ ಮಾಡೋದಲ್ಲಿ ನೀಟಾಗಿ ಬರುತ್ತೆ ಅಂತ. ಈಗ ನಾನಿಲ್ಲಿ ಒಂದು ಸೂಜಿ ತೊಗೊಂಡು ಇದಕ್ಕೆ ಈ ಫ್ರಂಟಲ್ಲಿ ಈ ಥರ ಇನ್ಸೆಟ್ ಮಾಡಿ ಈ ಥರ 2 ಬೆರಳಿಂದ ಈ ಥರ ಇನ್ಸೆಟ್ ಮಾಡಬೇಕು ಸೂಜಿನ. ಈ ಥರ 2 ಬೆರಳಿಂದ ಇಟ್ಕೊಂಡು ಆ ಮಾರ್ಕ್ ಮಾಡಿರೋ ಹತ್ರ ನಾವಿಲ್ಲಿ ಈಗ ನಿಧಾನವಾಗಿ ಅದ್ರ ಮೇಲೇ ನಾವು ಈ ಥರ ಒಂದು ರಫ್ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಸ್ಟಿಚ್ ಮಾಡಿಕೊಂಡು ಇದೇ ಥರನೇ ಎಲ್ಲ ಪೋಟ್ಲಿ ಬಟನ್ಸ್ನೂ ನಾವು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀರಂದರೆ ಒಂದೇ ಈಕ್ವಲ್ಲಾಗಿ ನೀಟಾಗಿ ಬಂದಿರುತ್ತೆ ಸ್ಟಿಚ್ಚಿಂಗು. ಈ ಥರ ಇನ್ಸೆಟ್ ಮಾಡಬೇಕು ಸೂಜಿಯಿಂದ. ಮತ್ತು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲಿಗೆ ನಾವು ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ನಿಧಾನವಾಗಿ ಎಲ್ಲ ಪೋಟ್ಲಿ ಬಟನ್ಸ್ನು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ಥರ ಈ 2 ಬೆರಳಿಂದ ನಾವು ಇದನ್ನು ಟೈಟಾಗಿ ಈ ಥರ ಇಟ್ಕೊಂಡಿರಬೇಕು. ಆಗ ಅದು ಅಲ್ಲೇ ಇರುತ್ತೆ. ಈಗ ನೀಟಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ 2 ಬೆರಳಿಂದ ಇಟ್ಕೊಂಡಿರಬೇಕು ಟೈಟಾಗಿ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದು ಈ ಥರ ಕಾಣುತ್ತೆ. ಈ ಎಕ್ಸ್ಟ್ರಾ ಬಂದಿರೋದನ್ನು ನಾವೀಗ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಎಲ್ಲನೂ ಎಕ್ಸ್ಟ್ರಾ ಬಂದಿರೋಂಥ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದ್ರ ಮೇಲೆ ನಾನೀಗ ಒಂದು ಲೈನಿಂಗ್ ಕ್ಲಾತನ್ನು ಹಾಕಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಒಂದು 2 ಇಂಚಸ್ಸಷ್ಟು ಲೈನಿಂಗ್ ಕ್ಲಾತನ್ನು ತೊಗೊಂಡು ಈಗ ಈ ಥರ ಇಟ್ಟು ಇದ್ರ ಮೇಲೇ ನಾನೀಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಟೈಟಾಗಿ ಇಟ್ಕೊಳ್ಬೇಕು. ನೀಟಾಗಿ ಇದ್ರ ಮೇಲೆ ಎಡ್ಜಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿದ್ದಾದಮೇಲೆ ಈಗ ಫ್ರಂಟಿಗೆ ಈ ಥರ ತಿರುಗಿಸ್ಕೊಂಡಿದ್ದಾದಮೇಲೆ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಬ್ಯಾಕ್ ಸೈಡಿಗೆ ಇದನ್ನು ಒಂದು ಫೋಲ್ಡ್ ಮಾಡಿ ಮತ್ತು ಇನ್ನೂ ಒಂದು ಫೋಲ್ಡ್ ಮಾಡಿ ಇದ್ರ ಮೇಲೆ ಈಗ ಇನ್ನೊಂದು ಈ ಎಡ್ಜಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಬ್ಯಾಕ್ ಸೈಡ್ ಈಗ ಬೇಕಂದರೆ ನಾವು ಹೆಮ್ಮಿಂಗ್ ಮಾಡ್ಕೊಬೋದು ಅಥವಾ
ಒಂದು ಇದ್ರ ಮೇಲೇ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೋದು. ಇಲ್ಲಿ ನಾನಿಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ತೀನಿ, ನಾನು ಈ ಸ್ಟಿಚ್ ಮಾಡಿ ತೋರಿಸ್ತಿಲ್ಲ. ಈ ಥರ ಒಂದು ಬೇಕಂದರೆ ನೀವು ಇನ್ನದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ ಹೆಮ್ಮಿಂಗ್ ಮಾಡ್ಕೊಳ್ತೀನಿ. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇನ್ನೂ ಒಂದು ನಾನು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಾವಿಲ್ಲಿ ಫ್ರಂಟ್ ಶೇಪ್ ತೆಗಿಬೇಕಾಗುತ್ತೆ. ಆ ಫ್ರಂಟ್ ಶೇಪ್ ತೆಗೆಯೋದಕ್ಕೆ ಈ ಒಂದು 2 ಸ್ಲೀವ್ಸ್ನ ನಾವು ಈ ಥರ ಎದುರು ಬದುರು ಇಟ್ಕೊಬೇಕು. ಈ ಥರ ಎದುರು ಬದುರು ಇಟ್ಕೊಂಡು ಈಗ ಇಲ್ಲಿ ಒಂದು ಲೈಟಾಗಿ ಫ್ರಂಟ್ ಶೇಪನ್ನು ನಾವು ತೆಗಿಬೇಕಾಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಈಗ ಈ ಥರ ಒಂದು ಮಾರ್ಕರ್ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ನಾನು ಈ ಕಡೆಯಿಂದ ತೋರಿಸ್ತೀನಿ. ಈಗ ಈ ಒಂದು ಮೇಲೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಫ್ರಂಟಿಂದ ನಾವಿಲ್ಲಿ ಒಂದು ಸ್ವಲ್ಪನೇ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತೆಗಿಬೇಕು. ಈ ಥರ ಶೇಪ್ ತೆಗೆದಿದ್ದಾದಮೇಲೆ ನಾವು ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದ್ರ ಮೇಲೇ ನೀಟಾಗಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಎಕ್ಸ್ಟ್ರಾನೆಲ್ಲ ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕಾಣ್ತಾ ಇದೆ. ಈಗ ಇಲ್ಲಿ ನಾನು ಫೈನಲ್ಲಾಗಿ ಇದು ಸ್ಟಿಚ್ ಆದಮೇಲೆ ಈ ಥರ ಕಾಣ್ತಾ ಇದೆ. ಇಲ್ಲಿ ನಾನೊಂದು ಶೋ ಬಟನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಈಗ ಇದು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಇಲ್ಲಿ ನಾನು ಈ ಶೋ ಬಟನನ್ನು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಫೈನಲ್ಲಾಗಿ ಈ ಥರ ಕಾಣ್ತಾ ಇದೆ. ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.